ಆತ್ಮೀಯ ಸ್ನೇಹಿತರೆ ಹಾಗೂ ಸ್ಪರ್ಧಾರ್ಥಿಗಳೇ ಹಾಗೂ ವೃತ್ತಿ ಬಾಂಧವರೇ, ಇವತ್ತಿನ ತರಗತಿ ಯೂನಿವರ್ಸಿಟಿ ಆಫ್ ಮೈಸೂರು PhD ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನವಂಬರ್ 2020 ಆಗಿರ್ತಕ್ಕಂಥದ್ದು. ಈ ಪ್ರಶ್ನೆ ಪತ್ರಿಕೆಯನ್ನು ವಿಷಯ ಎಕನಾಮಿಕ್ಸನ್ನು ಬಿಡಿಸ್ತಕ್ಕಂಥದ್ದು ಇವತ್ತಿನ ತರಗತಿಯಾಗಿದೆ. ಇದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಯಾವ ರೀತಿ ಇದೆ ತಮ್ಮೆದುರಿಗೆ ಒಂದೊಂದಾಗಿ ವಿವರಣೆ ಕೊಡ್ತಕ್ಕಂಥದ್ದು. ಇಲ್ಲಿ ನೋಡಿ, ಒಟ್ಟಾರೆ ಈ ಭಾಗದಲ್ಲಿ 50 ಬಹು ಆಯ್ಕೆಯ ವಸ್ತುನಿಷ್ಠೆಯ ಪ್ರಕಾರದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದಕ್ಕೂ ಪ್ರಶ್ನೆಯು 1 ಅಂಕವನ್ನು ಹೊಂದಿರುತ್ತದೆ. ಇಲ್ಲಿ ಬೋತ್ ಲ್ಯಾಂಗ್ವೇಜ್ ಅಂದರೆ 2 ಲ್ಯಾಂಗ್ವೇಜಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಫಸ್ಟ್ ಕ್ವಶನ್ ನೋಡಿ, ಇಂಗ್ಲೀಷ್ದಲ್ಲಿ ಇಫ್ ದ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಫಾರ್ ಎ ಕಮ್ಯುಡಿಟಿ ಈಸ್ 0 ಇಟ್ ಈಸ್ ಅಂತಕ್ಕಂಥದ್ದು. ಅದರಲ್ಲಿ ಎ ಪರ್ಫೆಕ್ಟ್ಲಿ ಇನ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್, ಬಿ ಪರ್ಫೆಕ್ಟ್ಲಿ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್, ಸಿ ರಿಲೇಟಿವ್ಲಿ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್, ಡಿ ರಿಲೇಟಿವ್ಲಿ ಇನ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಅಂತಕ್ಕಂಥದ್ದು ಕೇಳಿರ್ತಕ್ಕಂಥದ್ದು. ಆದರೆ ಇದರ ಪ್ರಕಾರ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಆಗಿರ್ತಕ್ಕಂಥದ್ದು ರಿಲೇಟಿವ್ಲಿ ಇನ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಅಂತಕ್ಕಂಥದ್ದು. ಅಥವಾ ಕನ್ನಡದಲ್ಲಿ ನೋಡಿದಾಗ ಬೇಡಿಕೆ ಸ್ಥಿತಿಸ್ಥಾಪಕತ್ವವು ಶೂನ್ಯವಾಗಿದ್ದರೆ ಅದು ಎದಲ್ಲಿ ನೋಡಿ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ, ಬಿದು ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆ, ಸಿ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಬೇಡಿಕೆ, ಡಿ ಸಾಪೇಕ್ಷ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ ಅಂತಕ್ಕಂಥದ್ದು. ಈ 4 ಆಪ್ಷನ್ಸಲ್ಲಿ ಸ್ಥಿತಿಸ್ಥಾಪಕತ್ವ ಶೂನ್ಯವಾಗಿದ್ದರೆ ಅದು ಏನಾಗುತ್ತದೆ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಈ ಒಂದು ED = 0 ಅಂತ ಕರಿತೇವೆ. ಇದಕ್ಕೆ ED ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ = 0. ಇಲ್ಲಿ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಅಂತಂದರೆ ED ಅಂತಂದರೆ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ 1ಕ್ಕಿಂತ ಹೆಚ್ಚು. ಇಲ್ಲಿ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವಕ ಬೇಡಿಕೆ ಅಂತಂದರೆ ED = 0 ಅಂತಕ್ಕಂಥದ್ದು. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಾಪೇಕ್ಷ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ. ಈ ಸಾಪೇಕ್ಷ ಅಸ್ಥಿತಿಸ್ಥಾಪಕ ಬೇಡಿಕೆ ಅಂತಂತಂದರೆ ಈ ಬೆಲೆಯಲ್ಲಿ ಸಣ್ಣ ಬದಲಾವಣೆ ಆದರೂ ಬೇಡಿಕೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬದಲಾವಣೆ ಆಗಿರುತ್ತದೆ ಅಂತಕ್ಕಂಥದ್ದು. ಈ ಪ್ರೈಸ್ ಅಂತಂದರೆ ಈ ಬೆಲೆಯಲ್ಲಿ ನೋಡಿ, ಈ ಬೆಲೆಯಲ್ಲಿ ಸ್ವಲ್ಪ ಸಣ್ಣ ಬದಲಾವಣೆ ಆಗಿದ್ದರೂ ಆ ಬೇಡಿಕೆಯಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆ ಆಗಿರ್ತಕ್ಕಂಥದಕ್ಕೆ ನಾವು ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. ಉದಾಹರಣೆಗೆ ಎಕ್ಸಾಂಪಲ್ ಇಲ್ಲಿ ಐಷಾರಾಮಿ ವಸ್ತುಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, 2ನೇ ಪ್ರಶ್ನೆ ನೋಡಿ, ನೇರ ಏಕರೂಪದ ಉತ್ಪನ್ನ ಬಿಂಬಕದಲ್ಲಿ ಪ್ರತಿನಿಧಾನ ಸ್ಥಿತಿಸ್ಥಾಪಕತ್ವವು ಯಾವುದಕ್ಕೆ ಸಮನಾಗಿದೆ ಅಂತ ಕ್ವಶನು. ಅದರಲ್ಲಿ ಎ 1ಕ್ಕಿಂತ ಹೆಚ್ಚು, 1ಕ್ಕಿಂತ ಕಡಿಮೆ. ಇಲ್ಲಿ ನೋಡಿ, 1ಕ್ಕಿಂತ ಹೆಚ್ಚು, 1ಕ್ಕಿಂತ ಕಡಿಮೆ, 1ಕ್ಕೆ ಸಮ ಅಥವಾ ಇಲ್ಲಿ 0 ಅಂತ ಕರಿತೇವೆ. ಇಲ್ಲಿ ಡಿ ಏಕ ಸಮಾನ. ಇಲ್ಲಿ ಏಕ ಸಮಾನ ಅಂದರೆ ಈ ನೇರ ಏಕರೂಪ ಉತ್ಪನ್ನ ಬಿಂಬಕಕ್ಕೆ ಪ್ರತಿನಿಧಾನ ಸ್ಥಿತಿಸ್ಥಾಪಕತ್ವವು ಏಕ ಸಮಾನ ಸರಿಯಾಗಿರ್ತಕ್ಕಂಥ ಉತ್ತರ. ಈ ಏಕ ಸಮಾನದಲ್ಲಿ ನೋಡಿ, ಸ್ಥಿರ ಪ್ರತಿಫಲ ಬಂಡವಾಳ ಅಥವಾ ಸ್ಥಿರ ಪ್ರಮಾಣದ ಪ್ರತಿಫಲ ಅಂತ ನಾವು ಕರಿತೇವೆ. ಒಂದು ಎಕ್ಸಾಂಪಲ್ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಇರೋದು ಎಕ್ಸಾಂಪಲ್, ಈ ಶ್ರಮ ಅಂತಂದ್ರೆ ಲೇಬರ್, ಈ ಲೇಬರ್ = 10 ಮತ್ತು ಕ್ಯಾಪಿಟಲ್ ಬಂಡವಾಳ ಕ್ಯಾಪಿಟಲ್ 10 = 10. ಆದರೆ ಇಲ್ಲಿ ಪ್ರೊಡಕ್ಷನ್ ಎಷ್ಟಾಗ್ತದೆ, ಉತ್ಪಾದನೆ ಪ್ರೊಡಕ್ಷನ್ ಅನ್ನು ಹಾಗಿದ್ರೆ ಇಲ್ಲಿ 100 ಪ್ರೊಡಕ್ಷನ್ ಆಗ್ತಕ್ಕಂಥದ್ದು.
ಅದೇ ರೀತಿಯಾಗಿ ನೋಡಿ ಶ್ರಮ ಇನ್ನು ಶ್ರಮ 20, ಬಂಡವಾಳ 20 ಈಕ್ವಲ್ ಟು ಎಷ್ಟಾಗುತ್ತದೆ ಅಂತ ಉತ್ಪಾದನೆ 200. ಹೌದಾ? ಈ ರೀತಿ ಏಕರೂಪ ಸಮಾನ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಮಿತಗೊಳಿಸಿದ ಬೆಲೆಯು ಅಂತ ಕೇಳಿರ್ತಕ್ಕಂಥ ಕ್ವಶನು. ಇಲ್ಲಿ ನೋಡಿ, ಅದರಲ್ಲಿ ಎ ಉತ್ತರ ಅಧಿಕ ಲಾಭವನ್ನು ಮಿತಗೊಳಿಸುತ್ತದೆ ತಿಳಿದು, ಬಿ ಉತ್ಪನ್ನವನ್ನು ಮಿತಗೊಳಿಸುತ್ತದೆ, ಸಿ ಪ್ರವೇಶವನ್ನು ತಡೆಯುತ್ತದೆ, ಡಿ ನಿರ್ಗಮನವನ್ನು ಪ್ರೋತ್ಸಾಹಿಸುತ್ತದೆ. ಆದರೆ ಇದರ ಮುಖ್ಯ ಉದ್ದೇಶ ಏನಿದೆ ಅಂತಂತಂದು ಹೋದರೆ, ಇಲ್ಲಿ ಅಧಿಕ ಲಾಭ ಮಿತಗೊಳಿಸುತ್ತದೆ ಅಂತಂದರೆ ಇದು ಮುಖ್ಯ ಉದ್ದೇಶವಲ್ಲ ಅಂತಕ್ಕಂಥದ್ದು. ಇದು ಮುಖ್ಯ ಉದ್ದೇಶವಿಲ್ಲ ಒಂದು. ಬಿದು ಬೆಲೆ ತಂತ್ರಕ್ಕೆ ಇದು ಸರಿಯಾದ ವಿವರಣೆ ಅಲ್ಲ. ಬಿದು ಬೆಲೆ ತಂತ್ರಕ್ಕೆ ಇದು ಸರಿಯಾದ ವಿವರಣೆ ಅಲ್ಲ. ನೆಕ್ಸ್ಟ್ ಡಿದು ನಿರ್ಗಮನವನ್ನು ಪ್ರೋತ್ಸಾಹಿಸುತ್ತದೆ ಅಂತಂದರೆ ಇದು ಮಿತಗೊಳಿಸಿದ ಉದ್ದೇಶವಲ್ಲ ಅಥವಾ ಲಿಮಿಟ್ ಪ್ರೈಸಿಂಗ್ ಉದ್ದೇಶವಲ್ಲ. ಈ ಮೂರು ಉದ್ದೇಶ ಅಲ್ಲ ಅಂತಂತಂದಕ್ಕೆ ಇದು ಅಲ್ಲ. ಆದರೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರವೇಶವನ್ನು ತಡೆಯುತ್ತದೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಮಿತಗೊಳಿಸಿದ ಬೆಲೆಗೆ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ ಬಂದ್ಬಿಟ್ಟು 4ನೇ ಕ್ವಶನ್. ಈ 4ನೇ ಕ್ವಶನ್ದಲ್ಲಿ ನೋಡಿ, ಔದಾಸೀನ್ಯ ವಕ್ರರೇಖೆಯಲ್ಲಿ ಬೆಲೆಯ ಪರಿಣಾಮವು ಈ ಕೆಳಗಿನ ಯಾವ ಪರಿಣಾಮಗಳ ಸಂಯೋಜನೆಯಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಔದಾಸೀನ ವಕ್ರರೇಖೆ ಯಾರಂದರೆ ಜೆ ಆರ್ ಹಿಕ್ಸ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರು ಹೇಳಿರ್ತಕ್ಕಂಥದ್ದು. ಇಲ್ಲಿ ಎ ಅಥವಾ ಒಂದನೇದು ಆದಾಯದ ಪರಿಣಾಮ, ಬಿ ಬದಲಿಕೆ ಪರಿಣಾಮ, ಸಿ ಋಣಾತ್ಮಕ ಆದಾಯ ಪರಿಣಾಮ, ಅಥವಾ 4ನೇದು ಧನಾತ್ಮಕ ಬೆಲೆ ಪರಿಣಾಮ ಅಂತ ಹೇಳಿರ್ತಕ್ಕಂಥದ್ದು. ಆದರೆ ಈ ಒಂದು ಬೆಲೆಯ ಪರಿಣಾಮಕ್ಕೆ, ವಕ್ರರೇಖೆಯಲ್ಲಿ ಬೆಲೆಯ ಪರಿಣಾಮಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅನ್ನು ಹಾಕಿದರೆ ಆದಾಯ ಪರಿಣಾಮ ಮತ್ತು ಬದಲಿ ಪರಿಣಾಮ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಸಿ ಆನ್ಸರ್ ಸರಿಯಾಗಿದೆ. ಇದು ನೆಕ್ಸ್ಟು ಕಾಲಾನುಕ್ರಮವಾಗಿ ಕೆಳಗಿನವುಗಳನ್ನು ವ್ಯವಸ್ಥಿತಗೊಳಿಸಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಒಂದು ಕಾಲಾನುಕ್ರಮದಲ್ಲಿ ಫಸ್ಟ್ ನೋಡಿ, ನಾವು ಇದರ ಯಾವ್ಯಾವುದು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಒಂದನೇದು ಬಹುಜನ ಸ್ವಾಮ್ಯಯುತ ಪೈಪೋಟಿ. ಈ ಬಹುಜನ ಸ್ವಾಮ್ಯಯುತ ಪೈಪೋಟಿ ಅಂತಂತಂದರೆ ಎಡ್ವರ್ಡ್ ಚಂಬರ್ಲಿನ್ ಅವರು ಏನು ಮಾಡಿದ್ದಾರೆ ಅಂತಂದರೆ, ಇದು 1983ರಲ್ಲಿ ಈ ಒಂದು ಬಹುಜನ ಸ್ವಾಮ್ಯಯುತ ಪೈಪೋಟಿಯನ್ನು ಪ್ರಸ್ತುತಪಡಿಸಿರ್ತಕ್ಕಂಥದ್ದು. ಇಲ್ಲಿ ಎಡ್ವರ್ಡ್ ಚಂಬರ್ಲಿನ್ 1983ರಲ್ಲಿ
ಎರಡನೇದು ಕಾರ್ನಾಟ್ ರವರ ದ್ವಿಜನಸ್ ಮಾದರಿಯ ಪೈಪೋಟಿ ಸಿದ್ಧಾಂತ ಅಂತಂದರೆ ಎರಡು ಸಂಸ್ಥೆಗಳು ಮಾತ್ರ ಇರುವ ಮಾರುಕಟ್ಟೆ ಉತ್ಪಾದನೆ ಬೆಲೆ. ಇಲ್ಲಿ ಕೇವಲ ಇದು ಎರಡು ಸಂಸ್ಥೆಗಳ ಮಾರುಕಟ್ಟೆಯಲ್ಲಿ ಉತ್ಪಾದನೆ ಮತ್ತು ಬೆಲೆ ಇವರ ನಿಯಂತ್ರಣದಲ್ಲಿರ್ತಕ್ಕಂಥದ್ದು ದ್ವಿಸ್ವಾಮ್ಯ ನಿಯಂತ್ರಣ. ಮೂರನೇದು ಮಾರ್ಷಲ್ ರವರ ಅರೆಗೇಣಿ ಸಿದ್ಧಾಂತ. ಇಲ್ಲಿ ಅರೆಗೇಣಿ ಅಂತಂತಂದರೆ ಅಲ್ಪಾವಧಿಯಲ್ಲಿ ಸ್ಥಿರ ಉತ್ಪಾದನೆ ಸಾಧನಗಳಿಗೆ ದೊರೆಯುವ ಹೆಚ್ಚುವರಿ ಆದಾನಗಳು. ಅಲ್ಪಾವಧಿ ಅರೆಗೇಣಿಗೆ ಏನಂತ ಕರಿತೀವಿ, ಅಲ್ಪಾವಧಿಯಲ್ಲಿ ಸ್ಥಿರ ಉತ್ಪಾದನೆ ಸಾಧನಗಳಿಗೆ ದೊರೆಯುವ ಹೆಚ್ಚುವರಿ ಆದಾನಗಳು. ಹೆಚ್ಚುವರಿ ಆದಾನಗಳಿಗೆ ನಾವು ಅರೆಗೇಣಿ ಅಂತ ಕರಿತೇವೆ. ನಾಲ್ಕನೇದು ಸ್ಪಿಯರ್ ಡೊಂಕು ಬೇಡಿಕೆ ರೇಖೆ ವಿಶ್ಲೇಷಣೆ ಅಂತಂದರೆ ಇದು ಇಲ್ಲ, ಈ ಒಂದು ಮಾರ್ಷಲ್ ಅವರು 1880ರಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಅವರು ಯಾವಾಗ ಅಂತಂದರೆ ಇದು 1890ರಲ್ಲಿ ಇವರನ್ನು ಇದು ಪ್ರಸ್ತುತಪಡಿಸ್ತಾರೆ. ಸ್ಪಿಯರ್ ಕೊಂಕು ಬೇಡಿಕೆ ರೇಖೆ ವಿಶ್ಲೇಷಣೆ ಅಂತಂದರೆ ಇದು ಯಾರು ಮಾಡ್ತಾರೆ ಅಂದರೆ ಪಾಲ್ ಎಂ ಸ್ವಿಜಿ ಅಂತ ಇದು ಅರ್ಥಶಾಸ್ತ್ರಜ್ಞರ ಹೆಸರಿದೆ, ಸ್ವಿಜಿ. ಇದು 1939ರಲ್ಲಿ ಇವರು ಇದನ್ನು ಮಾಡ್ತಕ್ಕಂಥದ್ದು. ಇದು ಅಲ್ಪ ಅಧಿಕಾರ ಮಾರುಕಟ್ಟೆ ಬೆಲೆಗಳ ಏಕ ಸ್ಥಿರತೆವಾಗಿರುತ್ತದೆ ಎಂಬುದನ್ನು ಇವರು ಈ ಕೊಂಕು ಬೇಡಿಕೆ ರೇಖೆಯಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಆದರೆ ಇದು ಕಾಲಾನುಕ್ರಮದಲ್ಲಿ ಬರೀ ಅಂತ ಕೇಳಿರ್ತಕ್ಕಂಥದ್ದು. ಈ ಕಾಲಾನುಕ್ರಮವನ್ನು ನೋಡಿದಾಗ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಆಗಿರ್ತಕ್ಕಂಥದ್ದು ಆಗಿದೆ. ನೆಕ್ಸ್ಟ್ ಕ್ವಶನ್, ಆರನೇ ಕ್ವಶನ್, ಕ್ರೇನ್ಸ್ ರವರ ಪ್ರಕಾರ ಗುಣಕದ ಮೌಲ್ಯ ಅರ್ಥವ್ಯವಸ್ಥೆಯಲ್ಲಿ ಎಲ್ಲಿ ಹೆಚ್ಚಾಗಿರುತ್ತದೆಂದರೆ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಎಲ್ಲಿ ಉಳಿತಾಯದ ಸೀಮಂತ ಇಚ್ಛೆಯು ಅಂದರೆ ಮಾರ್ಜಿನಲ್ ಪ್ರೊಪೆನ್ಸಿಟಿವ್ ಸೇವಿಂಗ್ ಹೆಚ್ಚಾಗಿರುವುದೋ ಅಲ್ಲಿ ಅಂತ ಕೇಳಿರ್ತಾರೆ. ಬಿ, ಎಲ್ಲಿ ಉಳಿತಾಯದ ಸರಾಸರಿ ಇಚ್ಛೆಯು ಎವರೇಜ್ ಪ್ರೊಪೆನ್ಸಿಟಿವ್ ಸೇವಿಂಗ್ ಹೆಚ್ಚಾಗಿರುವುದೋ ಅಲ್ಲಿ. ಸಿ, ಎಲ್ಲಿ ಅನುಭೋಗದ ಸೀಮಂತ ಇಚ್ಛೆಯು ಮಾರ್ಜಿನಲ್ ಪ್ರೊಪೆನ್ಸಿಟಿವ್ ಕನ್ಸಂಪ್ಷನ್ ಹೆಚ್ಚಾಗಿರುತ್ತದೋ ಅಲ್ಲಿ. ಡಿ, ಎಲ್ಲಿ ಅನುಭೋಗದ ಸರಾಸರಿ ಸೀಮಂತ ಇಚ್ಛೆ ಮಾರ್ಜಿನಲ್ ಪ್ರೊಪೆನ್ಸಿಟಿವ್ ಎವರೇಜ್ ಪ್ರೊಪೆನ್ಸಿಟಿವ್ APC ಹೆಚ್ಚಾಗಿರುತ್ತದೋ ಅಲ್ಲಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಈ ಕೇರ್ಸ್ ಅವರ ಪ್ರಕಾರ ಗುಣಕದಲ್ಲಿ ಇದು ತಾವು ಸ್ವಲ್ಪ ಈ ಸೂತ್ರವನ್ನು ತಿಳ್ಕೊಂಡು ಮಾಡಿದರೆ ಬಹಳ ಉಪಯುಕ್ತತೆ ಆಗ್ತದೆ ಅಂತಕ್ಕಂಥದ್ದು. ಈ MPC ಮಾರ್ಜಿನಲ್ ಪ್ರೊಪೆನ್ಸಿಟಿವ್ ಕನ್ಸಂಪ್ಷನ್ ನೋಡಿ, MPC ಈಕ್ವಲ್ ಟು ಇದು ಮಾರ್ಜಿನಲ್ ಪ್ರೊಪೆನ್ಸಿಟಿವ್ ಕನ್ಸಂಪ್ಷನ್. ಇದು ಸೂತ್ರ ಬಂದ್ಬಿಟ್ಟು K ಈಕ್ವಲ್ ಟು 1/1 ಮೈನಸ್ MPC
ಈಕ್ವಲ್ ಟು 1 ಮೈನಸ್ MPS. ಈ ಸೂತ್ರ ಪ್ರಕಾರ ನೋಡಿ, ಈ MPC ಈಕ್ವಲ್ ಟು 0.8 ಆಗಿದ್ದರೆ ಗುಣಕದ ಮೌಲ್ಯ ಗುಣಾಕ 1 ಬ್ರ್ಯಾಕೆಟ್ದಲ್ಲಿ 1 ಮೈನಸ್ 0.8 ಅಂದಾಗ ಇದು 1 ಮೈನಸ್ 0.8 ಅಂದಾಗ ಆನ್ಸರ್ ಎಷ್ಟು ಬರ್ತದೆ ಅಂತಂದರೆ MPC 5 ಬರುತ್ತೆ. ಅಥವಾ MPC ಈಕ್ವಲ್ ಟು 0.9 ಇದ್ದಾಗ 9 ಆಗಿದ್ದರೆ ಗುಣಕ 1 ಭಾಗಿಸು 1 ಮೈನಸ್ 0.9 ಆನ್ಸರ್ ಎಷ್ಟು ಬರ್ತದೆ ಅಂತಂದರೆ ಇದಕ್ಕೆ 10 ಬರ್ತಕ್ಕಂಥದ್ದು. ಆದರೆ ಇಲ್ಲಿ ಇದು ಹೇಳಿರ್ತಕ್ಕ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂತ ನೋಡಿದರೆ ಸಿ ಎಲ್ಲಿ ಅನುಭೋಗದ ಸೀಮಂತ ಇಚ್ಛೆಯು MPCಯು ಹೆಚ್ಚಾಗಿರುತ್ತದೆಯೋ ಅಲ್ಲಿ ಮಾತ್ರ ಈ ಗುಣಕದ ಮೌಲ್ಯ ಅರ್ಥವ್ಯವಸ್ಥೆ ಹೆಚ್ಚಾಗಿರುತ್ತದೆ ಅಂತ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಶಾಶ್ವತ ಆದಾಯ ತತ್ವವನ್ನು ಪ್ರತಿಪಾದಿಸಿದವರು ಅಂತ ಈ ಕ್ವಶನ್ ಇದೆ. ಇದರಲ್ಲಿ ನೋಡಿ JM ಕೇನ್ಸ್. ಈ JM ಕೇನ್ಸ್ ಅವರು ಈ 1936ರಲ್ಲಿ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಅಂತಕ್ಕಂಥದ್ದು ತತ್ವ ಬರೆದಿರ್ತಕ್ಕಂಥದ್ದು. ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಮನಿ ಆ್ಯಂಡ್ ಇಲ್ಲ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಮನಿ ಬಿ ಮಿಲ್ಟನ್ ಫ್ರಿಡ್ಮ್ಯಾನ್ ಅವರು 1957ರಲ್ಲಿ ಎ ಥಿಯರಿ ಆಫ್ ದ ಕನ್ಸಂಪ್ಷನ್ ಫಂಕ್ಷನ್ ಅಂತ ಬರೀತಾರೆ. ಅವರು ಎ ಥಿಯರಿ ಆಫ್ ದ ಕನ್ಸಂಪ್ಷನ್ ಫಂಕ್ಷನ್ ಬರೀತಕ್ಕಂಥದ್ದು. ನೆಕ್ಸ್ಟ್ ಡ್ಯೂಸೆನ್ಬರಿ ಅವರು ಏನು ಬರೀತಾರೆ ಅಂತಂದರೆ 1971ರಲ್ಲಿ ರಿಲೇಟಿವ್ ಇನ್ಕಮ್ ಹೈಪೋಸಿಯಸ್ ಅಂತಕ್ಕಂಥದ್ದು ರಿಲೇಟಿವ್ ಇನ್ಕಮ್ ಹೈಪೋಸಿಯಸ್ ಮೋದ್ಗಿಲಿಯಾನಿ. ನೆಕ್ಸ್ಟ್ ಡಿ ಇದು ಮೋದ್ಗಿಲಿಯಾನಿ 1954ರಲ್ಲಿ ಲೈಫ್ ಸೈಕಲ್
ಹೈಪೋಸಿಯಸ್ ಅಂತ ಇದು ಬರೀತಾರೆ. ಆದರೆ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋ ಹೋಗಿದರೆ ಈ ಒಂದು ಶಾಶ್ವತ ಆದಾಯ ತತ್ವವನ್ನು ಈ ಮಿಲ್ಟನ್ ಫ್ರಿಡ್ಮ್ಯಾನ್ ಅವರು ಬರೆದಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು 8ನೇ ಕ್ವಶನ್. ISLM ಮಾದರಿಯಲ್ಲಿ ಹೂಡಿಕೆ ಮತ್ತು ಹಣದ ಪೂರೈಕೆಯಲ್ಲಿ ಏಕಕಾಲಿಕ ಹೆಚ್ಚಳವಾದರೆ ಅದರ ಫಲಿತಾಂಶವು ಏನಾಗುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ IS ಅಂತಂತಂದ್ರೆ ತಿಳ್ಕೋಬೇಕು ಮತ್ತು LM ಅಂತಕ್ಕಂತಂದ್ರೆ ಇಲ್ಲಿ ಮನಿ ಸಪ್ಲೈ ಮತ್ತು ಇನ್ವೆಸ್ಟ್ಮೆಂಟ್ ಆಗಿರ್ತಕ್ಕಂಥದ್ದು. ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮನಿ ಸಪ್ಲೈ LSI ಫುಲ್ ಫಾರ್ಮ್ ಆಗಿದ್ದು. ಇಲ್ಲಿ ನೋಡಿ, ಅದರಲ್ಲಿಯೇ IS ರೇಖೆಯು ಮೇಲ್ಮುಖವಾಗಿ ಚಲಿಸುತ್ತದೆ. ಅಂದರೆ ಇಲ್ಲಿ ಹೂಡಿಕೆ ರೇಖೆ ಅಂತಂದರೆ ಹೂಡಿಕೆ ರೇಖೆ ಹೆಚ್ಚಾದಾಗ IS ಏನಾಗ್ತದೆ ಅಂತಾರೆ ಬಲಕ್ಕೆ ಚಲಿಸ್ತದೆ ಅಂತ, ಬಲಕ್ಕೆ. ನೆಕ್ಸ್ಟ್ ಎರಡನೇದು LM ರೇಖೆಯು ಮೇಲ್ಮುಖವಾಗಿ ಚಲಿಸಿದಾಗ ಹಣದ ಪೂರೈಕೆ ಹೆಚ್ಚಾದಾಗ ಇಲ್ಲಿ LM ಬಲಕ್ಕೆ ಅಥವಾ ಕೆಳಕ್ಕೆ ಚಲಿಸುತ್ತದೆ. ನೆಕ್ಸ್ಟ್ ಮೂರನೇದು IS ರೇಖೆಯು ಕೆಳಮುಖವಾಗಿ ಚಲಿಸುತ್ತದೆ. ಅಂದರೆ ಇನ್ವೆಸ್ಟ್ಮೆಂಟ್ ರೇಖೆ ಆಗುತ್ತೆ ಕೆಳಮುಖವಾಗಿ ಚಲಿಸುತ್ತದೆ ಅಂತ ಹೇಳ್ತಾರೆ. ನಾಲ್ಕನೇ ಸಮಾನಾಂತರ ಸ್ಥಿತಿಯಲ್ಲಿ ಬದಲಾಗುತ್ತದೆ ಅಂತಕ್ಕಂಥದ್ದು. ನಾಲ್ಕನೇದು ಸಮಾನಾಂತರ ಸ್ಥಿತಿಯಲ್ಲಿ ಬದಲಾಗುತ್ತದೆ ಅಂತ ಹೇಳಿರ್ತಕ್ಕಂಥದ್ದು. ಆದರೆ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗ್ತದೆ ಅಂತಂದರೆ 1, 2 ಮತ್ತು 3 IS ರೇಖೆ ಈ ಮೂರರಲ್ಲಿ ಸಂಭವಿಸ್ತಕ್ಕಂಥದ್ದು ಸರಿಯಾಗಿದೆ ಅಂತಕ್ಕಂಥದ್ದು. ಏಕಕಾಲದಲ್ಲಿ ಅಂದರೆ ISLM ಮಾದರಿ ಹೂಡಿಕೆ ಮತ್ತು ಹಣದ ಪೂರೈಕೆಯಲ್ಲಿ ಏಕಕಾಲದಲ್ಲಿ ಹೆಚ್ಚಳವಾದಾಗ ಈ ಮೂರು ಸನ್ನಿವೇಶಗಳನ್ನು ಉದ್ಭವ ಆಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ ಉತ್ತರ. ನೆಕ್ಸ್ಟ್ ಕ್ವಶನ್. ಒಂಬತ್ತನೇ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಸಟ್ಟ ಬೇಡಿಕೆಯ ಭಾಗವಾಗಿದೆ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಎದು ಸೇಕರಣೆ, ಬಿ ನಿರೀಕ್ಷಣೆ, ಸಿ ಉಳಿತಾಯ, ಡಿ ಹೂಡಿಕೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಸಟ್ಟ ಬೇಡಿಕೆ ಭಾಗವಾಗಿದ್ದು ಡಿ ಆನ್ಸರ್. ಎ ಮತ್ತು ಡಿ ಸೇಕರಣೆ ಮತ್ತು ಹೂಡಿಕೆ ಈ ಒಂದು ಸಟ್ಟ ವ್ಯಾಪಾರದ ಭಾಗವಾಗಿದೆ. ನೆಕ್ಸ್ಟ್ ಕ್ವಶನ್. ಸೀಮಂತ ಅನುಭೋಗದ ಇಚ್ಛೆಯು ಅಂತಂದರೆ MPC ಅಂತ ಕರಿತೇವೆ. ಇದಕ್ಕೆ MPC ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸಂಪ್ಷನ್ ಇಚ್ಛೆಯು 0.75 ರಷ್ಟಿದ್ರೆ ಗುಣಕದ ಮೌಲ್ಯವು ಎಷ್ಟಿರುತ್ತದೆ ಎಂದರೆ ಅಂತ ಈ ಕ್ವಶನ್ ಕೇಳಿರ್ತಕ್ಕಂಥದ್ದು. ಈಗ ತಾನೇ ನಾ ಹೇಳಿರ್ತಕ್ಕಂಥದ್ದು ಸೇಮ್ ಅದು ಸೂತ್ರವನ್ನು ಹಾಕಬೇಕಿಲ್ಲಿ, ಇಲ್ಲಿ ಹಾಕಿ ಹೇಳ್ತೀನಿ ನೋಡಿ. ಗುಣಕದ ಮೌಲ್ಯ ಕೆ ಈಕ್ವಲ್ ಟು 1 ಮೈನಸ್ ಇಲ್ಲಿ 1 ಭಾಗಿಸು 1 ಮೈನಸ್ 0.75 ಹೌದಾ, ಈಕ್ವಲ್ ಟು ಇದಕ್ಕೆ ಸಮನಾಗಿರ್ತಕ್ಕಂಥದ್ದು 1 ಏನದ ಹಾಗೆ 1 ಇಡೋಣ. ಈ 1ರಲ್ಲಿ 0.75 ಮೈನಸ್ ಮಾಡಿದೆವು ಅಂತಂತಂದರೆ ನಮಗೆ ಬರ್ತಕ್ಕಂಥದ್ದು ಎಷ್ಟಂದರೆ 0.25 ಆಗ್ತಕ್ಕಂಥದ್ದು. ಆದರೆ ಇಲ್ಲಿ MPC ಈಕ್ವಲ್ ಟು
ಅಂತಂದರೆ ಇಲ್ಲಿ ಎಷ್ಟು ಬರ್ತದೆ ಆನ್ಸರ್ ಅಂತಂತಂದರೆ 4 ಆನ್ಸರ್ ಬರ್ತಕ್ಕಂಥದ್ದು 4.00. ಹಾಗಾದರೆ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ಯಾವ ಕೊಟ್ಟಿದ್ದಾರೆ. ಎದು 0.75, ಬಿ 2.00, ಸಿ 5.00, ಡಿ 4.00. ಆದರೆ ನಮ್ಮ ಆನ್ಸರ್ ಬಂದಿರತಕ್ಕಂಥ MPC 4.00. ಆ ಕಾರಣಕ್ಕಾಗಿ ಸರಿಯಾಗಿರ್ತಕ್ಕಂಥ ಉತ್ತರ 4.00 ಆಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಸ್ವಪೋಷಿತ ಅಭಿವೃದ್ಧಿ ಎಂಬ ಪರಿಕಲ್ಪನೆಯನ್ನು ನಿರೂಪಿಸಿ ವ್ಯಾಖ್ಯಾನಿಸಿದವರು. ಸ್ವಪೋಷಿತ ಅಂತಂದರೆ ಇದರ ಮೀನಿಂಗ್ ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಇಂಗ್ಲೀಷ್ನಲ್ಲೇ ಕೊಟ್ಟಿದ್ದಾರೆ, ಸುಸ್ಟೈನಬಲ್ ಡೆವಲಪ್ಮೆಂಟ್ಸ್ ಅಂತಂದರೆ ಇದಕ್ಕೆ ಇನ್ನೊಂದು ಸುಸ್ಥಿರ ಅಭಿವೃದ್ಧಿನೂ ಅಂತ ಕರಿತೇವೆ. ಸ್ವಪೋಷಿತಕ್ಕೆ ಸುಸ್ಥಿರ ಅಭಿವೃದ್ಧಿ, ಹೌದಾ? ಅಲ್ಲಿ ನೋಡಿ, ಅದರಲ್ಲಿ ಯೋಜನೆ ಆಯೋಗ ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದರೆ 15 ಮಾರ್ಚ್ 1950. 15 ಮಾರ್ಚ್ 1950 ಜಾರಿಗೆ ಬಂದಿರತಕ್ಕಂಥ ನಮ್ಮ ಭಾರತದಲ್ಲಿ ಯೋಜನೆ ಆಯೋಗ. ನೆಕ್ಸ್ಟ್ ಹಣಕಾಸು ಆಯೋಗ 1951ರಲ್ಲಿ ಜಾರಿಗೆ ಬಂದಿದ್ದು. ಇದು ಸಂವಿಧಾನದ ವಿಧಿ 280ರ ತಿದ್ದುಪಡಿ ಪ್ರಕಾರ, ಸಂವಿಧಾನದ ವಿಧಿ 280ರ ತಿದ್ದುಪಡಿ ಪ್ರಕಾರ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಆದಾಯ ಮತ್ತು ಹೂಡಿಕೆ ಹಣಕಾಸಿನ ಶಿಫಾರಸುಗಳು ಜಾರಿಗೆ ತಂದಿರತಕ್ಕಂಥದ್ದು ಹಣಕಾಸು ಆಯೋಗ. ಬ್ರಂಟ್ಲ್ಯಾಂಡ್ ಆಯೋಗ ಇದು 1987ರಲ್ಲಿ ಈ ಒಂದು ಸುಸ್ಟೈನಬಲ್ ಡೆವಲಪ್ಮೆಂಟ್ಸ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಅಥವಾ ಸ್ವಪೋಷಿತ, ಇದು ಬ್ರಂಟ್ಲ್ಯಾಂಡ್ ಆಯೋಗ. ಇದಕ್ಕೆ ನಾವು ಸುಸ್ಟೈನಬಲ್ ಅಂತ ಕರಿತೇವೆ, ಹೌದಾ? ಇಂಗ್ಲೀಷ್ನಲ್ಲಿ ಸುಸ್ಟೈನಬಲ್ ಪ್ಲಾನಿಂಗ್ ಅಥವಾ ಸುಸ್ಟೈನಬಲ್. ನೆಕ್ಸ್ಟು ಈ ಜೋಶಪ್ಪ ಆಯೋಗ ಅಂತಿದೆಯಲ್ಲ, ಇದು ಯಾವುದಕ್ಕೆ ಇದು ಸಂಬಂಧಿಸಿಲ್ಲ ಅಂತಕ್ಕಂಥದ್ದು ಇದು ಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಬ್ರಂಟ್ಲ್ಯಾಂಡ್ ಆಯೋಗ ಸ್ವಘೋಷಿತ ಅಭಿವೃದ್ಧಿ ಎಂಬ ಪರಿಕಲ್ಪನೆಯನ್ನು ನಿರೂಪಿಸಿದವರು. ಇದು ಬ್ರಂಟ್ಲ್ಯಾಂಡ್ ಆಯೋಗ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 12ನೇ ನೋಡು, ಈ ಕೆಳಗಿನವುಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಹೆಚ್ಚು ಸೂಕ್ತ ಸೂಚಕ ಯಾವುದು ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಇದರಲ್ಲಿ ಎ ರಾಷ್ಟ್ರೀಯ ಆದಾಯ, ಬಿ ನೈಜ GDP ಅಂದರೆ ನೆಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೇವೆ. ಇದಕ್ಕೆ ನೈಜ GDPಗೆ ನೆಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಈ ಡೊಮೆಸ್ಟಿಕ್ ಪ್ರಾಡಕ್ಟ್. ನೆಕ್ಸ್ಟ್ ಸಿ ದೀರ್ಘಾವಧಿಯಲ್ಲಿ ನೈಜ ತಲಾದಾಯ ಮತ್ತು GNP. ಇಲ್ಲಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೇವೆ GNPಗೆ. ಡಿ ಇದು ಬಂಡವಾಳ ರಚನೆ, ಇದು ದೀರ್ಘಾವಧಿಯಲ್ಲಿ ಹೆಚ್ಚು ಎಂಬುದನ್ನು ಸೂಚಿಸುತ್ತದೆ. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಲೂ ಹೋದರೆ ಈ ಹೆಚ್ಚು ಆರ್ಥಿಕ ಅಭಿವೃದ್ಧಿ ಹೆಚ್ಚು ಸೂಕ್ತ ಸೂಚಕ ಅಂತಂದರೆ ಸಿ ಆನ್ಸರ್ ಆಗಿರ್ತಕ್ಕಂಥದ್ದು. ದೀರ್ಘಾವಧಿಯಲ್ಲಿ ನೈಜ ತಲಾ ಅಥವಾ
GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇದು ದೀರ್ಘಾವಧಿಯಲ್ಲಿ ಹೆಚ್ಚಾಗಿರುತ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಯಾವುದು HDIಯ ಸಂಯೋಜನೆ ಅಲ್ಲ ಅಂತ ಕೇಳಿರ್ತಕ್ಕಂಥದ್ದು ಮೈನಸ್ ಕ್ವಶನ್ ಆಗಿದೆ. ಇಲ್ಲಿ HDI ಅಂತಂತಂದ್ರೆ ತಮ್ಗೆ ಗೊತ್ತಿರಬೇಕು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದು 1990ರಲ್ಲಿ ಮೆಹಬೂಬ್ ಉಲ್ ಹಕ್ and ಅಮರ್ತ್ಯ ಸೇನ್ ಭಾರತದ ಅಭಿವೃದ್ಧಿ ಅರ್ಥಶಾಸ್ತ್ರವನ್ನು ಪ್ರಸ್ತುತಪಡಿಸ್ತಕ್ಕಂಥವ್ರು. ಇವರಿಬ್ಬರು ಅರ್ಥಶಾಸ್ತ್ರಜ್ಞರನ್ನು ಕೂಡಿಕೊಂಡು ಈ HDI ಅಂತಕ್ಕಂಥದ್ದು ಜಾರಿಗೆ ತಂದಿದ್ದಾರೆ. ಇದರಲ್ಲಿ ಏನು ಸೂಚಿಸ್ತಾ ಇದ್ದಾರೆ HDIದಲ್ಲಿ ಅಂತಲೂ ಹಾಗಿದ್ರೆ, ಏದು ದೀರ್ಘ ಆಯುಷ್ಯ, ಬಿ ಆದಾಯ ಮಟ್ಟ, ಸಿ ಸಾಕ್ಷರತೆ, ಡಿ ಮಾನವ ಸ್ವಾತಂತ್ರ್ಯ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮಾನವನ ಸ್ವಾತಂತ್ರ್ಯ ಸರಿಯಾಗಿರ್ತಕ್ಕಂಥದ್ದು ಉತ್ತರ ಆಗಿದೆ. ಆದರೆ ಈ HDIದಲ್ಲಿ ಈ ಮೂರು ಅಂಶಗಳನ್ನು ಬರ್ತಕ್ಕಂಥದ್ದು, ಒಂದು ದೀರ್ಘಾಯುಷ್ಯ, ಎರಡನೇದು ಆದಾಯದ ಮಟ್ಟ, ಮೂರನೇದು ಸಾಕ್ಷರತೆ ದರವನ್ನು ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಈ ಅರ್ಥಶಾಸ್ತ್ರಜ್ಞರು ಪ್ರಸ್ತುತಪಡಿಸಿರ್ತಕ್ಕಂಥದ್ದು ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥ ಕ್ವಶನು. ಈ ಕಾಲಾನುಕ್ರಮದಲ್ಲಿ ನೋಡಿದಾಗ ಫಸ್ಟ್ ಇದು ಯಾವ್ಯಾವ ಯೋಜನೆ ಬಂದಿದೆ ಅಂತ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಒನ್ ಬಾಂಬೆ ಯೋಜನೆ. ಬಾಂಬೆ ಯೋಜನೆ ಅಂತಂದರೆ 1944ರಲ್ಲಿ ಕೈಗಾರಿಕೋದ್ಯಮಿಗಳಿಂದ ರೂಪಿಸಲಾಯಿತು ಯೋಜನೆ. ಅಂದರೆ ಕೈಗಾರಿಕೋದ್ಯಮಿಗಳು ಈ ಯೋಜನೆ ಸ್ಥಾಪಿಸಲಾಯಿತು ಅಥವಾ ರೂಪಿಸಲಾಯಿತು. ನೆಕ್ಸ್ಟ್ ಗಾಂಧಿ ಯೋಜನೆ 1944ರಲ್ಲಿ ಇದನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಶ್ರೀಮಾನ್ ನಾರಾಯಣ್ ಅಗರ್ವಾಲ್ ಮಂಡಿಸಿದ್ದರು. ಇದು ಯಾರಿ ಶ್ರೀಮಾನ್ ನಾರಾಯಣ್ ಅಗರ್ವಾಲ್ ಮಂಡಿಸಿದ್ದರು. ಈ ಒಂದು ಯೋಜನೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿ ಸಣ್ಣ ಕೈಗಾರಿಕೆಗಳಿಗೆ ಆದ್ಯತೆ ನೀಡಿತ್ತು. ಈ ಗಾಂಧಿ ಯೋಜನೆ ಆಗಿರ್ತಕ್ಕಂಥದ್ದು. ಮೂರನೇದು ಜನತಾ ಯೋಜನೆ. ಈ ಜನತಾ ಯೋಜನೆ MN ರಾಯ್ ಅವರು ಮಂಡಿಸಿದ್ದರು. ಇದು MN ರಾಯ್ ಅವರು ಮಂಡಿಸಿದ್ದರು. ಇದು ಕೃಷಿ ಗ್ರಾಮೀಣ ರಾಷ್ಟ್ರೀಯಕರಣ, ಜನರ ಕಲ್ಯಾಣ ಒತ್ತು ನೀಡಿರ್ತಕ್ಕಂಥ ಯೋಜನೆ. ಜನತಾ ಸಲುವಾಗಿ, ಜನತಾ ಪರಿವಾರ ಸಲುವಾಗಿ ಈ ಯೋಜನೆಯನ್ನು ತಂದಿರತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ ಏನು ಮುಖ್ಯವಾಗಿತ್ತು ಅಂತಂದರೆ ಕೃಷಿಗೆ ಆದ್ಯತೆ ಕೊಟ್ಟಿದ್ದರು, ಜನರ ಕಲ್ಯಾಣಕ್ಕೆ ಒತ್ತು ನೀಡಿದರು ಮತ್ತು ಜನರ ಕಲ್ಯಾಣಕ್ಕೆ ಒತ್ತು ನೀಡಿದರು. ಇದು ಮಹಾತ್ಮ ಗಾಂಧಿಯವರ ಪ್ರಭಾವಿತ್ವಕ್ಕೆ ಒಳಗಾಗಿರ್ತಕ್ಕಂಥದ್ದು. ಹಾಗೆ ನಾಲ್ಕನೇದು ಸರ್ವೋದಯ ಯೋಜನೆ. ಈ ಸರ್ವೋದಯ ಯೋಜನೆ 1950ರಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರು ಮಂಡಿಸಿದರು. ಜಯಪ್ರಕಾಶ್ ನಾರಾಯಣ್ ಈ ಮಂಡಿಸಿ ಇವ್ರೇನು ಮಾಡಿದ್ರು, ಇದರಲ್ಲಿ ಗಾಂಧೀಜಿ ಅವರ ಸರ್ವೋದಯ ತತ್ವ ಆಧಾರದ ಮೇಲೆ ಕಲ್ಯಾಣದ ಗುರಿಯನ್ನು
ತಂದಿರ್ತಕ್ಕಂಥದ್ದು. ಇವೆಲ್ಲದರ ಪ್ರಕಾರ ನೋಡಿದ್ದೆ ಆದರೆ ಇಲ್ಲಿ ಕಾಲಾನುಕ್ರಮದಲ್ಲಿ ಅಂತಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಎ 1, 2, 3 ಮತ್ತು 4 ಆಗಿರ್ತಕ್ಕಂಥದ್ದು ಇದು ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಸಬಿನಾ ಅಲಿಕೇರ್ ಮತ್ತು ಜೋಸೆಫ್ ಫಾಸ್ಟರ್ ಅವರು ಪಡಿಸಿರುವುದು ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ 2010ರಲ್ಲಿ ಈ ಒಂದು 2010ರಲ್ಲಿ ಆರೋಗ್ಯ ಶಿಕ್ಷಣಕ್ಕೆ ಒತ್ತು ನೀಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೆವು. ಅದರಲ್ಲಿ ಏನು ನೋಡಿ, ಮಾನವ ಬಡತನ ಸೂಚಿ UND ಪ್ರೋಗ್ರಾಮ್ ಇದೆ. ಇದು UNDP ಅಂತಂತಂದರೆ ಯುನೈಟೆಡ್ ನ್ಯಾಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ 1997ರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಬಿದು ಬಹು ಆಯಾಮ ಬಡತನ ಸೂಚಿ ಅಂದರೆ ಇದು 2010ರಲ್ಲಿ ಆರೋಗ್ಯ ಮತ್ತು ಇದು ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ ಈ ಆಯಾಮ ಬಂದು ತಂದಿರತಕ್ಕಂಥದ್ದು. ಇದು ಮಾನವ ವಂಚಿತ ಸೂಚಿ ಮತ್ತು ಲಿಂಗ ಸಮೃದ್ಧಿ ಸೂಚಿ, ಇದು ಕೂಡ UNDP ಪ್ರೋಗ್ರಾಮ್ ಆಗಿದೆ. ಇದು 1995ರಲ್ಲಿ ಕೂಡ ಇದು ಜಾರಿಗೆ ಬಂದಿರತಕ್ಕಂಥದ್ದು. ಆದರೆ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಬಿ ಬಹು ಆಯಾಮ ಬಡತನ ಅನುಸೂಚಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್, ನಿಜವಾದ ಸಿದ್ಧಾಂತವನ್ನು ತಿರಸ್ಕರಿಸುವ ಸಂಭವನೀಯತೆ ಅಂತಂದರೆ ಇದು ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್ ಆಗಿರ್ತಕ್ಕಂಥದ್ದು. 2ನೇ ಮಾದರಿ ದ್ವೇಷ, ಬಿ ಮೊದಲನೇ ಮಾದರಿ ದ್ವೇಷ, ಸಿ ಪ್ರಮಾಣಿತ ದ್ವೇಷ, ಡಿ ಸಂಭಾವ್ಯ ದೋಷ. ಇದರಲ್ಲಿ ಸರಿಯಾಗಿರ್ತಕ್ಕಂಥದ್ದು ಉತ್ತರನೂ ಹೋಗಿದೆ ಈ ಒಂದು ಬಿ ಮೊದಲನೇ ಮಾದರಿಯ ದ್ವೇಷ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಈ ಒಂದು ಇವತ್ತಿನ ತರಗತಿಯಲ್ಲಿ ಸುಮಾರು 16 ಕ್ವಶನ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ಇನ್ನು ಉಳಿದ ಕ್ವಶನ್ಗಳನ್ನು ನೆಕ್ಸ್ಟ್ ಕ್ಲಾಸ್ದಲ್ಲಿ ಕ್ಲಾಸ್ ತಗೊಳ್ತೀನಿ, ಅದರ ಮುಂದುವರೆದ ಭಾಗವನ್ನು. ಇಲ್ಲಿವರೆಗೂ ಯಾರು ವಿಡಿಯೋವನ್ನು ನೋಡಿದ್ದೀರಿ, ನಿಮಗೆ ಇದರ ನಾಲೆಜನ್ನು ತಿಳ್ಕೊಂಡಿದ್ದೀರಿ ಅಂಥವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ನೀವು ಏನಾದರೂ ಇದರಲ್ಲಿ ತಪ್ಪುಗಳನ್ನು ಆಗಿದ್ದರೆ ಅವುಗಳನ್ನು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.